ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗಿನ ವಾತಾವರಣ ನೋಡಿ, ಫುಲ್ ಮಂಜು ಕವಿದಿದೆ. ಇಬ್ಬನಿ ಕೂಡ ಬೀಳ್ತಾ ಉಂಟು, ಪಟ ಪಟ ಅಂತ ಹೇಳಿ ಸೌಂಡ್ ಆಗ್ತಾ ಉಂಟು. ಇದು ಗಂಟೆ 8:30 ಆಗಿದೆ, ಆದರೆ ಒಂದು 6 ಗಂಟೆ ಆದ ಹಾಗೆ ಉಂಟು ವಾತಾವರಣ. ನಾವು ಚಿಕ್ಕವರಿರುವಾಗ ಉಂಟಲ್ಲ, ಡೈಲಿ ಚಳಿಗಾಲ ಬಂದರೆ ಇದೇ ರೀತಿ ವಾತಾವರಣ ಇರ್ತಿತ್ತು. ಆದರೆ ಈಗ ಈ ರೀತಿ ವಾತಾವರಣ ಇರುವುದಿಲ್ಲ, ತುಂಬ ಕಮ್ಮಿ. ಈ ವರ್ಷ ಒಂದು 2-3 ವರ್ಷದಿಂದ ಈ ರೀತಿ ಅಂತ ನೋಡಲಿಕ್ಕೆ ಸಿಗಲೇ ಇಲ್ಲ. ಈ ವರ್ಷ ಸ್ವಲ್ಪ ಈ ರೀತಿ ಮಂಜು ಕವಿದಿದೆ. ಮಗ ಸ್ಕೂಲಿಗೆ ಹೊರಟಿದ್ದಾನೆ, ವ್ಯಾನ್ ಹತ್ರ ಬಿಟ್ಟು ಹೋಗುವ ಅಂತೇಳಿ ಬಂದಿದ್ದಾನೆ. ಅವನು ಸದಿ ತೋರಿಸೋದು ನೋಡಿ, ಆ ಕಡೆ ಎಂತ ಕಾಣ್ತಾ ಇಲ್ಲ, ಈ ಕಡೆ ಅಂದರೆ ನಮ್ಮದು ಈಚೆ ಸೈಡೆಲ್ಲ ಬೆಟ್ಟ ಕಾಣ್ತದಲ್ಲ, ಬೆಟ್ಟ ಗುಡ್ಡ ಅದೆಲ್ಲ ಎಂತ ಕಾಣ್ತಾ ಇಲ್ಲ, ಫುಲ್ ಆವರಿಸಿದೆ ಮಂಜು. ನೋಡಿ, ನಮ್ಮ ಅಂಗಳದಿಂದ ಹಕ್ಕಿ ಬಂದಿದೆ. ನಾನು ಇದು ಯಾವ ಹಕ್ಕಿ ಅಂತೇಳಿ ನೋಡೋದು, ಇದು ಯಾವುದು ಗೊತ್ತಿಲ್ಲ, ಕಾಡು ಕೋಳಿ ಅಂತ ಹೇಳ್ತಾರೆ ಇಲ್ಲಿ. ಅದು ಹಕ್ಕಿ ನೋಡಿ, ನವಿಲಿದ್ದು ಮರಿ ಥರ ಕಾಣ್ತಾ ಉಂಟಲ್ಲ, ಗರಿ ಎಲ್ಲ ನೋಡಿದೆ. ನಾನು ನವಿಲಿದ್ದು ಮರಿ ಅಂತಲೇ ಯೋಚಿಸಿದ್ದು, ನೋಡೋಗಿದ್ದು ನವಿಲಿದ್ದು ಮರಿ ಅಲ್ಲ, ಇದು ಕಾಡು ಕೋಳಿ. ಸಂಜೆ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ವರ್ಷ ಸ್ಕೂಲಿಂದ ಬಂದ, ನಾನು ಒಂದೂವರೆ ತಿಂಗಳಾಯಿತು ಬೆಣ್ಣೆ ಅಂದರೆ ಇದು ಕೆನೆ ತೆಗೆದಿಟ್ಟು ಫ್ರಿಜ್ಜಲ್ಲಿ ಹಾಲಿದ್ದು ಬೆಣ್ಣೆ ಮಾಡಲಿಕ್ಕೆ ನೆನಪೇ ಆಗ್ತಾ ಇರಲಿಲ್ಲ. ಹಾಗೆ ಇವತ್ತು ವರ್ಷ ಹೇಳಿದ, ನಾನು ಅವನು ಬೀಟರಲ್ಲಿ ಬೆಣ್ಣೆ ಮಾಡಿ ಕೊಡೋದು ಅವನು ಯಾವಾಗಲೂ. ಅಮ್ಮ ಕೆನೆ ತೆಗೆದು ಕೊಡಿ, ಬೆಣ್ಣೆ ಮಾಡಿ ಕೊಡ್ತೇನೆ ಅಂತ ಹೇಳಿ. ಹಾಗಾಗಿ ಎಲ್ಲ ತೆಗೆದು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ನೋಡಿ, ಇದು ಐಸ್ ಕ್ರೀಮ್ ನೋಡಿದಾಗೆ ಆಗ್ತದಲ್ಲ, ನಾನು ಹೇಳದಿದ್ದರೆ ಕೆನೆ ಅಂತೇಳಿ ಗೊತ್ತಾಗೋದಿಲ್ಲ. ನೋಡಿ, ಐಸ್ ಕ್ರೀಮ್ ರೀತಿಯೇ ಉಂಟು ನೋಡಿ, ವಿಡಿಯೋದಲ್ಲಿ ನೋಡುವಾಗ ಐಸ್ ಕ್ರೀಮ್ ತಿನ್ನುವ ಅಂತೇಳಿ ಆಗ್ತಾ ಉಂಟು. ನೋಡಿ, ಅದು ಸೇಮ್ ಐಸ್ ಕ್ರೀಮ್ ರೀತಿಯೇ ಉಂಟು. ನೋಡಿ, ವರ್ಷ ಇದು ಹ್ಯಾಂಡ್ ಬೀಟರ್ ಉಂಟಲ್ಲ, ಅದರಲ್ಲಿ ಬೀಟ್ ಮಾಡಿ ಕೊಡ್ತಾನೆ. ತೋರ್ಸ ಮಾಡು ಮಾಡು. ನೋಡಿ, ವರ್ಷ ಬೆಣ್ಣೆ ಮಾಡಿಟ್ಟು ಹೋಗಿದ್ದಾನೆ ಅಂದರೆ ನೋಡಿ, ಅಲ್ಲಿ ಆಟ ಆಡ್ತಿದ್ದಾನೆ ಅಂಗಳದಲ್ಲಿ. ಬೆಣ್ಣೆ ಒಂದು ರೆಡಿ ಮಾಡಿ ಕೊಟ್ಟಿದ್ದಾನೆ ನನಗೆ. ಈಗ ಇದನ್ನು ತುಪ್ಪ ಮಾಡಬೇಕು. ಚಳಿಗಾಲದಲ್ಲಿ ಉಂಟಲ್ಲ, ಸ್ವಲ್ಪ ಅಷ್ಟು ಬೇಗ ಗಟ್ಟಿ ಆಗೋದಿಲ್ಲ ಬೆಣ್ಣೆ. ಸ್ವಲ್ಪ ಹೊತ್ತು ಹಾಗೇನೆ ಬಿಟ್ಟಿದ್ದೆ ನಾನು, ಈಗ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದ್ದೆ ನೋಡಿ. ಮನೆಯಲ್ಲೇ ಮಾಡಿರುವಂತಹ ಫ್ರೆಶ್ ಬೆಣ್ಣೆ. ಈ ನೀರನ್ನು ಒಂದು 2-3 ಸತಿ ಚೇಂಜ್ ಮಾಡಬೇಕು. ಅಂದರೆ 1 ತಿಂಗಳಿದ್ದು ಕೆನೆ ಇರ್ತದಲ್ಲ, ಅದೊಂಥರ ಸ್ಮೆಲ್ ಬರ್ತದೆ. ಅದಕ್ಕೆ ಚಂದ ಮಾಡಿ ಕ್ಲೀನ್ ಮಾಡಬೇಕು. ನೋಡಿ, ಕ್ಲೀನ್ ಆಗಿದೆ, ಎಷ್ಟು ಚಂದ ಕಾಣ್ತದಲ್ಲ. ತುಪ್ಪ ಅಲ್ಲ, ಬೆಣ್ಣೆ. ಇದನ್ನೀಗ ಕಾಯ್ಲಿಕ್ಕೆ ಇಡ್ತೇನೆ. ಇದಕ್ಕೀಗ ನಾನು ಇದು ಹಾಕ್ತೇನೆ, ವೀಳ್ಯದ ಎಲೆ ಉಂಟಲ್ಲ, ಅದು ಹಾಕ್ತೇನೆ ಇದಕ್ಕೆ. ಕಾಯುವಾಗ 2 ಎಲೆ ತಂದು ಹಾಕ್ತೇನೆ. ನೋಡಿ, ವೀಳ್ಯದ ಎಲೆಯ ಬಲ್ಲಿ ನೋಡಿ ಅಂತ ಎಷ್ಟು ಚೆನ್ನಾಗಿ ಹಬ್ಬಿಕೊಂಡಿದೆ. ಈ ಮರದ ತುದಿಗೆ ಹೋಗಿದೆ ಇದು ಎಲೆ ಅಲ್ಲಿ ಉಂಟಲ್ಲ, ದೊಡ್ಡ ದೊಡ್ಡ ಎಲೆ ಉಂಟು. ಇದು ಸಣ್ಣದಲ್ಲ, ಮೇಲೆ ತುದಿಯಲ್ಲಿ ದೊಡ್ಡ ದೊಡ್ಡ ಎಲೆ ಉಂಟು ನೋಡಿ. ಇಲ್ಲಿ ಕಾಣ್ತದೆ ನೋಡಿ ಇಲ್ಲಿ ಮಿಡ್ಲಲ್ಲಿ ನೋಡಂತೆ ಕಾಣ್ತದೆ ಇಲ್ಲಿ. ನನಗೀಗ 2 ಎಲೆ ಸಾಕು. ವೀಳ್ಯದೆಲೆ, ಆಮೇಲೆ 1 ಏಲಕ್ಕಿ, 1 ಲವಂಗ, 2 ಕಲ್ಲುಪ್ಪು, ಇಷ್ಟು ಹಾಕಿ ನಾನು ತುಪ್ಪ ಕಾಯಿಸೋದು. ಯಾವಾಗಲೂ ನಾನು ಇಷ್ಟೇ ಹಾಕೋದು. ಏಲಕ್ಕಿ, ಲವಂಗ, ವೀಳ್ಯದೆಲೆ ಮತ್ತು 2 ಕಲ್ಲುಪ್ಪು. ಬೇಕಿದ್ರೆ ಅರಶಿನ ಹಾಕ್ಬೋದು, ನಾನು ಅರಶಿನ ಹಾಕೋದಿಲ್ಲ. ತುಪ್ಪ ಕಾಯ್ತಾ ಉಂಟಲ್ಲ, ಇದು ಕಲರ್ ಚೇಂಜ್ ಆಗ್ತದೆ. ಸ್ವಲ್ಪ ವೈಟ್ ಎಲ್ಲ ಕಾಣ್ತದಲ್ಲ, ಅದೆಲ್ಲ ಕಲರ್ ಬ್ರೌನಿಗೆ ತಿರುಗ್ತದೆ. ಆವಾಗ ತುಪ್ಪ ಆಯಿತು ಅಂತ ಹೇಳಿ ನಾವು ಗ್ಯಾಸ್ ಆಫ್ ಮಾಡ್ಬೋದು. ಈಗ ನೋಡಿ, ತುಪ್ಪದ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬಂತು. ಅದು ವೈಟ್ ಉಂಟಲ್ಲ, ಅದು ಸ್ವಲ್ಪ ಗೋಲ್ಡನ್ ಕಲರ್ಗೆ ಬರಬೇಕು, ಆವಾಗ ತುಪ್ಪ ರೆಡಿ ಆಗ್ತದೆ.
ನೋಡಿ ಈಗ ತುಪ್ಪ ರೆಡಿ ಆಯಿತು. ತುಪ್ಪ ಬಿಸಿ ಇರುವಾಗಲೇ ನಾವು ಸೋಸಿಟ್ಕೊಳ್ಬೇಕು. ಇಷ್ಟು ತುಪ್ಪ ಸಿಕ್ಕಿದೆ. ಅದು 1/4 kg ಇದ್ದು ಬಾಟಲ್, 1/4 kgಯಲ್ಲಿ ಫುಲ್ಲಾಗಿ ಇನ್ನೊಂದರಲ್ಲಿ ಸ್ವಲ್ಪ ಉಂಟು. ಇವತ್ತೊಂದು ಹೊಸತ್ತು ಹೂ ಅರಳಿದೆ. ಇದು ಸಂಜೆ ಮಲ್ಲಿಗೆ, ನಾವಿಲ್ಲಿ ಬಯ್ಯ ಮಲ್ಲಿಗೆ ಅಂತ ಹೇಳ್ತೇವೆ. ಇದು ಸಂಜೆ ಹೊತ್ತು ಅರಳ್ತದೆ. ಇದರಲ್ಲಿ ತುಂಬ ಕಲರ್ಸ್ ಇರ್ತದೆ. ನನ್ನ ಹತ್ರ ತುಂಬ ಕಲರ್ ಇತ್ತು, ಆದರೆ ಎಲ್ಲ ಹೋಗಿದೆ. ಈಗ ಯೆಲ್ಲೋ ಕಲರ್ ಮಾತ್ರ ಒಂದು ಉಂಟು ನನ್ನ ಹತ್ರ. ನಾನು ಸಂಜೆ ಹೊತ್ತು ಗಿಡಗಳಿಗೆ ನೀರು ಹಾಕುವಂತೇಳಿ ಟೆರೆಸಿಗೆ ಬಂದಿದ್ದೆ. ಆಗ ಆ ಕಡೆ ಗುಡ್ಡದಲ್ಲಿ ಉಂಟಲ್ಲ ಬೆಂಕಿ ಕಾಣ್ತಾ ಇತ್ತು. ಅದರದೊಂದು ಸಣ್ಣದೊಂದು ಕ್ಲಿಪ್ಪಿಂಗ್ ತೆಗೆದಿದ್ದೇನೆ ನೋಡಿ, ಎಷ್ಟು ಜೋರಾಗಿ ಬೆಂಕಿ ಉರಿತಾ ಉಂಟು ಅಂತ ಹೇಳಿ.